जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाखहरं विदुः श्रीगुरुभ्यो नमः हरिः ओम् ಇಲ್ಲಿಯವರೆಗಿನ ಪ್ರಹ್ಲಾದರಾಜರ ಸ್ತೋತ್ರದಲ್ಲಿ ಅವರು ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಸಂಸಾರ ಎಂಬಂತಹ ದೊಡ್ಡ ವೈತರಣಿ ನದಿಯಲ್ಲಿ ಬಿದ್ದು ಬಿಟ್ಟಿದ್ದೇನೆ. ಹುಟ್ಟು ಸಾವು ಇವುಗಳಿಂದ ಬರುವಂತಹ ದೊಡ್ಡದಾದ ಯಾವ ಆಘಾತಗಳಿದೆಯೋ ಈ ಆಘಾತಗಳನ್ನ ಅನುಭವಿಸಿ ಇಂತಹ ಆಘಾತಗಳು ಮತ್ತೊಮ್ಮೆ ನನಗೆ ಕಾಡಬಾರದು ಅಂತ ಬಹಳ ಹೆದರಿಕೆಯಾಗಿದೆ. ಈ ವೈತರಣಿ ನದಿ ಅನ್ನುವಂಥದ್ದು ಪ್ರಾಯಶಃ ಗರುಡ ಪುರಾಣವನ್ನ ಕೇಳಿದಂತಹ ವ್ಯಕ್ತಿಗಳಿಗೆ ಈ ವೈತರಣಿ ನದಿಯ ಬಗೆಗಿನ ಕಥೆಗಳೆಲ್ಲ ಗೊತ್ತಿರುತ್ತೆ. ಕೀವು, ರಕ್ತ, ಮಲ, ಮಾಂಸ ಇವುಗಳ ಪ್ರವಾಹವೇ ನದಿಯಾಗಿ ಹರಿತಾ ಇರುತ್ತೆ. ಅದನ್ನೇ ವೈತರಣಿ ನದಿ ಅಂತ ಕರೀತಾ ಇದ್ದಾರೆ. ಇಂತಹ ನದಿಯಲ್ಲಿ ನಾನು ಬಿದ್ದು ಬಹಳ ದುಃಖಗಳನ್ನ ಅನುಭವಿಸ್ತಾ ಇದ್ದೇನೆ. ಈ ವೈತರಣಿ ನದಿ ಅಂತಂದ್ರೆ ಇದೆ ಈ ನಮ್ಮ ಶರೀರ. ನಮ್ಮ ಶರೀರದಲ್ಲೂ ಇದು ಎಲ್ಲವೂ ಇದೆ. ಈ ಸಂಸಾರದ ನದಿಯನ್ನ, ಅತ್ಯಂತ ಕೊಳಕಾದಂತಹ ಈ ನದಿಯನ್ನ ದಾಟುವ ಬಗೆ ಹೇಗೆ ಅಂತ ತಿಳಿಯದೇನೆ ಬಹಳ ಒದ್ದಾಡ್ತಾ ಇದ್ದೇನೆ. ಅಂತಹ ನಮ್ಮನ್ನೆಲ್ಲ ನೋಡಿ ಅಯ್ಯೋ ಪಾಪ ಇವನು ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ಅಂತ ಅಂದುಕೊಂಡು ಬಹಳ ದುರ್ಭಗನಾಗಿ ದುಃಖ ಪಡುವಂತಹ ವ್ಯಕ್ತಿಯನ್ನ ಹೇಗೆ ಸಜ್ಜನನಾದಂತಹ ವ್ಯಕ್ತಿ ದಾಟಿಸ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಾನೋ ಆ ರೀತಿಯಾಗಿ ನೀನು ಕೂಡ ಇವರನ್ನ ದಾಟಿಸು. ನಮ್ಮಂತಹ ಪಾಮರರನ್ನ ಈ ಸಂಸಾರದ ಜಂಜಾಟದಿಂದ ದೂರ ಮಾಡು ಅಂತ ಹೇಳ್ತಾ ಇದ್ದಾನೆ. ಭಾಗವತದ 7ನೇ ಸ್ಕಂದದ 9ನೇ ಅಧ್ಯಾಯದ 1ನೇ ಶ್ಲೋಕವನ್ನು ಗಮನಿಸ್ತಾ ಇದ್ದೇವೆ. ಏವಂ ಸ್ವಕರ್ಮ ಪತಿತಂ ಭವವೈತರಣ್ಯಾಂ
ಅನ್ಯೋನ್ಯ ಜನ್ಮ ಮರಣಾಶನಿ ಭೀತ ಭೀತಂ ಪಶ್ಯನ್ ಜನಂ ಸ್ವಪರ ವಿಗ್ರಹ ವೈರಮೈತ್ರಂ ಹಂತೇತಿ ಪಾರಮತಿಪೀಭಿ ಮೂಢ ಸತ್ವಂ. ಅಜ್ಞಾನಿಗಳಂತಹ ಮನುಷ್ಯರು ನನಗೆ ಇವನು ಅಂದ್ರೆ ಬಹಳ ಆತ್ಮೀಯ, ಅವನು ಅಂದ್ರೆ ಬಹಳ ದ್ವೇಷ ನನಗೆ ಅಂತ ಪ್ರೀತಿ ದ್ವೇಷ ಭಾವನೆಯನ್ನ ಒಬ್ಬೊಬ್ಬರಲ್ಲಿ ಮಾಡ್ತಾ ಇದ್ದೇವೆ. ಅದು ಕೊಚ್ಚೆ ಜಾಗದಲ್ಲಿ ಈ ಸಂಸಾರದಲ್ಲಿ ನಿಂತುಕೊಂಡು ಮಾಡ್ತಾ ಇದ್ದೇವೆ. ನಮ್ಮನ್ನು ನೋಡಿ ಕೊಚ್ಚೆಯಿಂದ ಹೊರಗಡೆ ನಿಂತವರೆಲ್ಲ ನಗೆಯಾಡ್ತಾ ಇರ್ತಾರೆ. ದೇವರೇ, ನಿನ್ನನ್ನು ಹೊರತುಪಡಿಸಿ ಇಲ್ಲಿಂದ ರಕ್ಷಣೆ ಮಾಡುವಂತಹ ಮತ್ತೊಬ್ಬ ವ್ಯಕ್ತಿಗಳು ಯಾರು ಕಾಣಿಸ್ತಾ ಇಲ್ಲ, ನೀನು ಬಂದು ರಕ್ಷಣೆ ಮಾಡು. ಅಲ್ಲ, ಬಹಳ ಕಷ್ಟ ಆಗತ್ತೆ ನಿನಗೆ. ನಮ್ಮಂಥವರನ್ನ ಉದ್ಧಾರ ಮಾಡೋದಷ್ಟು ಸುಲಭ ಅಲ್ಲ. ಎತ್ತಬೇಕು ಅಂತಂದ್ ಹೇಳಿದ್ರೆ ಬಹಳ ಪ್ರಯಾಸ ಪಡ್ಬೇಕು, ಬೀಳೋದು ಕಷ್ಟ ಅಲ್ಲ. ಬಿದ್ದವರನ್ನು ಎತ್ತಬೇಕು ಅಂತಂದ್ರೆ ಎತ್ತುವವರಿಗೆ ಆ ಸಾಮರ್ಥ್ಯ ಇರಬೇಕು, ಏನಾದ್ರೂ ಪ್ರಯೋಜನ ಇರಬೇಕು. ಕಷ್ಟವೂ ಹೌದು, ನನಗೇನು ಪ್ರಯೋಜನ ಇಲ್ಲ, ಹಾಗಾಗಿ ನನಗೇನು ಪ್ರಯೋಜನ ಅಂತ ಅಂದುಕೊಂಡು ನೀನು ಬಿಡುವ ಹಾಗಿಲ್ಲ. ಇವರೆಲ್ಲ ಭವಸಾಗರದಲ್ಲಿ ಬಿದ್ದಿದ್ದಾರೆ, ಇವರನ್ನು ಎತ್ತಿದ್ರೆ ನನಗೇನ್ ಪ್ರಯೋಜನ ಸಿಗತ್ತೆ ಅಂತ ಅಂದುಕೊಂಡು ನಮ್ಮನ್ನ ಉಪೇಕ್ಷೆ ಮಾಡುವ ಹಾಗಿಲ್ಲ. ಯಾಕೆ ಗೊತ್ತೋ? ನೀನು ಎಲ್ಲ ಭಕ್ತರ ಭಕ್ತಿಗೆ ಅನುಗುಣವಾಗಿ ಅನುಗ್ರಹ ಮಾಡುವುದೇ ನಿನ್ನ ಸ್ವಭಾವ. ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದಂಥ ನಿನಗೆ ನಮ್ಮನ್ನು ಉದ್ಧಾರ ಮಾಡೋದು ಕಷ್ಟ ಇದೆ ಏನು? ಏನೂ ಕಷ್ಟ. ಹಾಗಾಗಿ ಅಯ್ಯೋ ಇವರನ್ನು ಉದ್ಧಾರ ಮಾಡೋದು ಕಷ್ಟ ಅನ್ನುವ ಕಾರಣ ನಿನ್ನಲ್ಲಿ ಹೊಂದಿಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಉದ್ಧಾರ ಮಾಡೋದ್ರಿಂದ ಪ್ರಯೋಜನ ಏನಿದೆ ಅನ್ನೋ ಪ್ರಯೋಜನದ ಆಕಾಂಕ್ಷೆಯೂ ನಿನಗಿಲ್ಲ. ಯಾಕೆ ಅಂತಂದ್ರೆ ಗಂಗಾ ನದಿ ನೀರಿಗೆ ಇರುವಂತಹ ಸ್ವಭಾವ ಏನು ಅಂದ್ರೆ, ಯಾರು ತನ್ನಲ್ಲಿ ಮುಳುಗ ಹಾಕ್ತಾರೋ, ಯಾರು ತನ್ನನ್ನ ಸ್ಮರಣೆ ಮಾಡ್ತಾರೋ ಅವರಲ್ಲಿರುವ ಪಾಪಗಳನ್ನ ಪರಿಹಾರ ಮಾಡೋದು ಅದರ ಸ್ವಭಾವ. ಬಹಳ ಕಷ್ಟಪಡಬೇಕಾಗಿಲ್ಲ. ಬೆಂಕಿಯ ಸ್ವಭಾವ ಏನು? ಸುಟ್ಟು ಹಾಕೋದು. ಬೆಂಕಿ ಸುಟ್ಟು ಹಾಕ್ಲಿಕ್ಕೆ ಬಹಳ ಪ್ರಯಾಸ ಪಡಬೇಕಾಗಿಲ್ಲ, ಅನಾಯಾಸವಾಗಿ ಆ ಕೆಲಸ ಮುಗಿದು ಹೋಗಿಬಿಡುತ್ತೆ. ಹಾಗೆ ಭಕ್ತರ ಜನರಿಗೆ ಅನುಗ್ರಹ ಮಾಡುವುದು ನಿನ್ನ ಸ್ವಭಾವ ಇದು. ಅದರಿಂದ ಅಯ್ಯೋ ಇವ್ರಿಗೆ ಅನುಗ್ರಹ ಮಾಡ್ಬೇಕು, ಇದರಿಂದ ಪ್ರಯೋಜನ ಏನು ಅಂತ ಪ್ರಯೋಜನದ ಅಪೇಕ್ಷೆಯ ಹಂಗೂ ನಿನಗಿಲ್ಲ. ನಮ್ಮನ್ನ ಈ ಕಷ್ಟದಿಂದ ಎತ್ತುವುದು ನಿನಗೆ ಕಷ್ಟದ ಕೆಲಸವೂ ಅಲ್ಲ, ಸಂಸಾರದಿಂದ ಎತ್ತುವುದು ನಿನಗೆ ಕಷ್ಟದ ಕೆಲಸವೂ ಅಲ್ಲ. ಅದನ್ನ ಮಾಡಿ ನಮಗ್ ಮೋಕ್ಷವನ್ನು ಕೊಟ್ಟಿ ಅಂದ್ರೆ ನಮಗೆ ದೊಡ್ಡ ಅನುಗ್ರಹವನ್ನು ಮಾಡಿದ ಹಾಗಾಗತ್ತೆ ಅಂತ ಎಲ್ಲರೂ ಕೇಳಿಕೊಳ್ತಾ ಇದ್ದಾರೆ ಪರಮಾತ್ಮನನ್ನ. ಕೋನ್ವತ್ರ ತೇಖಿಲ ಗುರೋ ಭಗವನ್ ಪ್ರಯಾಸ ಉತ್ತಾರಣೇಸ್ಯ ಭವ ಸಂಭವ ಲೋಪ ಹೇತೋಹೋ ಮೂಢೇಶು ವೈ ಮಹದನುಗ್ರಹ ಆರ್ತಬಂಧೋ ಕಿಂ ತೇನ ತೇ ಅನುಸೇವಮಾನಃ. ನಿನಗೆ ಅತ್ಯಂತ ಪ್ರೀತಿ ಪಾತ್ರರಾದಂತಹ ಜನರು ಅಂತ ಯಾರಿದ್ದಾರೋ ಆ ಜನರನ್ನ ಅನುಗ್ರಹಿಸೋದು ನಿನಗೆ ದೊಡ್ಡ ಸ್ವಭಾವ. ಇದು ಅವರನ್ನು ಅನುಗ್ರಹ ಮಾಡಿ ರಕ್ಷಣೆ ಮಾಡೋದು ಅಂತೇನಿದೆಯೋ ಅದು ನಿನ್ನ ಸ್ವಭಾವ. ಯಾವುದು ನಮ್ಮ ಸ್ವಭಾವ ಅಲ್ವೋ ಅಂತಹ ಕೆಲಸಕ್ಕೆ ಒಂದು ಪ್ರಯೋಜನದ ಅಪೇಕ್ಷೆಯನ್ನ ಮಾಡ್ಬೇಕಾಗತ್ತೆ. ಯಾವುದು ಸಹಜವಾಗಿ ಸಿದ್ಧವಾಗಿರುತ್ತೋ, ಹುಟ್ಟು ಗುಣ ಅಂತಾರಲ್ಲ, ಅದಕ್ಕೆ ಮತ್ತೊಂದು ಪ್ರಯೋಜನದ ಅಪೇಕ್ಷೆ ಇಲ್ಲ. ಹಾಗೆ ನಿನ್ನನ್ನ ಬೇಡಿ ಬಂದಂತಹ ವ್ಯಕ್ತಿಗಳಿಗೆ ಅನುಗ್ರಹ ಮಾಡುವಂತಹದ್ದು ನಿನ್ನ ಸ್ವಭಾವ. ಇದು ಇದರಿಂದ ಏನು ಪ್ರಯೋಜನ ಸಿಗತ್ತೆ ಅಂತ ನೀನು ಯೋಚನೆ ಮಾಡುವ ಹಾಗಿಲ್ಲ. ಆಮೇಲೆ ನಮ್ಮಂಥವರನ್ನು ಉದ್ಧಾರ ಮಾಡೋದು ನಿನ್ನ ಕಷ್ಟವೂ ಅಲ್ಲ, ಅನಾಯಾಸವಾಗಿ ಮಾಡ್ತೀಯ.
ಹಾಗಾಗಿ ನಮ್ಮನ್ನ ಅನುಗ್ರಹಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಂದೇ ನಿಮಿಷ, ಪಾಠಕ್ಕೆ ಮತ್ತೆ ಸೇರ್ತೇನೆ. ಮತ್ತೆ ಮುಂದುವರ್ಸೋಣ. ಹೀಗೆ ನನ್ನನ್ನ ಅನುಗ್ರಹಿಸು ಅಂತ ಪರಮಾತ್ಮ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಪ್ರಹ್ಲಾದನ ಈ ಪ್ರಾರ್ಥನೆಯನ್ನ ಕೇಳಿದಂತಹ ಪರಮಾತ್ಮ ನಿನಗೆ ಅನುಗ್ರಹ ಮಾಡ್ತೇನೆ ಅಂತ ಹೇಳಿ ಬಂದ್ರೆ ಅದಕ್ಕೆ ಆಯ್ತು, ನಿನ್ನನ್ನು ಈ ಸಂಸಾರದಿಂದ ಮುಕ್ತನನ್ನಾಗಿ ಮಾಡ್ತೇನೆ, ನನ್ನ ಜೊತೆಯಲ್ಲಿ ಬಂದು ಬಿಡು ಅಂತ ದೇವರು ಕರೆದ್ರೆ ಹೋಗಬೇಕಾಗತ್ತಲ್ಲ. ಅದಕ್ಕೆ ಪ್ರಹ್ಲಾದ ಮತ್ತೆ ದೇವರಿಗೆ ಹೇಳ್ತಾ ಇದ್ದಾನೆ, ಇಲ್ಲಿಯವರೆಗೂ ನಾನು ಸಂಸಾರದಲ್ಲಿ ಬಿದ್ದು ಬಹಳ ದುಃಖವನ್ನು ಅನುಭವಿಸ್ತಾ ಇದ್ದೇನೆ. ಯಾವುದಾದ್ರೂ ಒಂದು ಉಪಾಯ ಮಾಡಿ ಈ ಸಂಸಾರದಲ್ಲಿ ಬರುವಂತಹ ಬಹಳ ಉದ್ವೇಗಗಳೇನಿದೆಯೋ ಅದರಿಂದ ನನ್ನನ್ನ ರಕ್ಷಣೆ ಮಾಡು ಅಂತ ನಾನು ಕೇಳ್ತಾ ಇದ್ದೆ. ಪ್ರಹ್ಲಾದ ಮತ್ತೀಗ ವಾಪಸ್ ಉಲ್ಟಾ ಹೊಡಿತಾ ಇದ್ದಾನೆ. ಇಲ್ಲ, ಈ ಸಂಸಾರ ಸಾಗರ ದಾಟಲಾಗದಂತಹ ವೈತರಣಿ ನದಿ ಅಂತ ಹೇಳಿದ್ದು ಹೌದು. ನಾನು ಈ ಸಂಸಾರವೆಂಬಂತಹ ವೈತರಣಿ ನದಿಗೆ ಹೆದರಿಕೊಂಡು ನನ್ನನ್ನು ಕರ್ಕೊಂಡು ಹೋಗ್ಬಿಡು ಅಂತ ನಾನು ಹೇಳೋದಿಲ್ಲ. ಯಾಕೆ ಅಂತಂದ್ರೆ ನಾನು ಅಮೃತ ಪಾನವನ್ನು ಮಾಡಿದವನು. ವಿಷದ ಭಯ ಯಾರಿಗೆ? ಯಾರು ಅಮೃತವನ್ನ ಸ್ವೀಕಾರ ಮಾಡಿಲ್ವೋ ಅವನಿಗೆ ವಿಷದ ಭಯ. ನಾನು ನಿನ್ನ ಕಥೆಗಳೆಂಬಂತಹ, ನಿನ್ನ ಶಾಸ್ತ್ರಗಳೆಂಬಂತಹ ಅಮೃತದ ಕರಂಡಿಗೆಗಳಿಂದ, ಅಮೃತದ ದೊಡ್ಡ ಪಾತ್ರೆಗಳಿಂದ ಯಥೇಷ್ಟವಾಗಿ ಅಮೃತವನ್ನ ಪಾನ ಮಾಡಿದಂತಹ ವ್ಯಕ್ತಿ. ಸದಾ ನಿನ್ನ ನಾಮಸ್ಮರಣೆಯನ್ನು ಮಾಡಿಕೊಂಡು ನಿನ್ನ ನಾಮದ ಬಲದಿಂದಾಗಿ ಸುಖವಾಗಿ ನಾನಿದ್ದೇನೆ. ನನಗೆ ಈ ಸಂಸಾರದಲ್ಲಿದ್ರೂ ನನಗೆ ಯಾವ ದುಃಖಗಳೂ ಕೂಡ ಅಂಟುವುದಿಲ್ಲ. ನನಗೆ ಯೋಚನೆ ಇರುವಂತಹದ್ದು ಈ ಸಂಸಾರವನ್ನ ದಾಟುವ ಮಾರ್ಗದ ಬಗ್ಗೆ ಅರಿವೇ ಇಲ್ಲದೇನೆ ಬಹಳ ದುಃಖವನ್ನ ಅನುಭವಿಸ್ತಾ ಇದ್ದಾರೆ ಇಲ್ಲಿರುವಂತಹ ಎಲ್ಲ ಜನರು ಕೂಡ. ಅವರಿಗೆಲ್ಲ ಗೊತ್ತಿಲ್ಲ ಈ ಸಂಸಾರ ಸಾಗರದಿಂದ ದಾಟಬೇಕು ಅಂದ್ರೆ ಭಗವಂತನಲ್ಲಿ ಗಾಢವಾದ ಭಕ್ತಿಯನ್ನು ಮಾಡಬೇಕು ಅಂತ ಗೊತ್ತಿಲ್ಲ. ಅದರಿಂದ ಬಹಳ ಪ್ರಯಾಸ ಪಟ್ಟು ಕಷ್ಟಗಳನ್ನು ಅನುಭವಿಸಿ ಏನಾದರೂ ಮಾಡಿ ಈ ಸಂಸಾರದಿಂದಾಗಿ ಮುಕ್ತರಾಗಬೇಕು, ಸುಖವನ್ನ ಪಡಿಬೇಕು ಅಂತ ಹಾತೊರಿತಾ ಇದ್ದಾರೆ. ಆದ್ರೆ ಆ ದಾರಿ ಗೊತ್ತಿಲ್ಲ. ದಾರಿ ಕಾಣದೇನೆ ಬಹಳ ಪರಿತಾಪ ಪಡ್ತಾ ಇರುವಂತಹ ಜನರು ಯಾರಿದ್ದಾರಲ್ಲ, ಆ ಜನರ ದುಃಖಗಳನ್ನ ಪರಿಹಾರ ಮಾಡದೇನೆ ನಾನೊಬ್ಬನೇ ನಿನ್ನ ಜೊತೆಯಲ್ಲಿ ಬರಲಾರೆ. ನೀನು ಕರೆದುಕೊಂಡು ಹೋಗಬಹುದು ಈಗಲೇ, ಆದರೆ
ನಾನು ಒಬ್ಬನೇ ಬಂದ್ರೆ ಹೇಗೆ? ನನಗೆ ಗೊತ್ತಿದೆ ಅಲ್ಲ ಮೋಕ್ಷದ ದಾರಿ ಏನು ಅಂತ. ಅದು ಗೊತ್ತಿಲ್ಲದೇನೆ ಈ ಸಂಸಾರದಲ್ಲಿ ಬಿದ್ದು ಬಳಲುವಂತಹ ಅನೇಕ ರಾಕ್ಷಸ ಬಾಲಕರೆಲ್ಲ ನನ್ನ ಸ್ನೇಹಿತರಾಗಿದ್ದಾರೆ, ಈ ಸಂಸಾರದಲ್ಲಿ ಇದ್ದಾರೆ. ಅವರಿಗೆ ನಿನ್ನ ಭಕ್ತಿಯನ್ನ ಮಾಡುವ ರೀತಿ ಗೊತ್ತಿಲ್ಲ. ನಿನ್ನ ಭಕ್ತರೇ ಆಗಿದ್ದಾರೆ ಸ್ವಭಾವತಃ, ಬಹಳ ದುಃಖದಲ್ಲಿದ್ದಾರೆ, ದಾರಿ ಕಾಣದೇನೆ ಗೊಂಡಾರಣ್ಯದಲ್ಲಿ ಸಿಲುಕಿಕೊಂಡಿದ್ದಾರೆ. ನನಗೆ ದಾರಿ ಗೊತ್ತಿದೆ, ದಾರಿ ಗೊತ್ತಿರುವ ನಾನು ಒಬ್ಬನೇ ಹೋಗಲಾರೆ. ಅವರನ್ನು ಮಾತ್ರ ಇಲ್ಲಿ ಬಿಟ್ಟು ನಾನು ಒಬ್ಬನೇ ಅಲ್ಲಿ ಬಂದು ಸುಖ ಪಡೋದೇನಿದೆ? ನನಗೆ ಭಯ ಇಲ್ಲ. ನೀನು ಈಗಲೇ ನನ್ನನ್ನ ಕರೆದುಕೊಂಡು ಹೋಗ್ತೀ ಅಂತಾದ್ರೆ ನಾನು ಬರಲಾರೆ. ನಿನ್ನ ಭಕ್ತರು ಯಾರಿದ್ದಾರೋ ಭೂಮಿಯಲ್ಲಿ ದಾರಿ ಕಾಣದೆ, ಅವರ ಕುರಿತಾಗಿ ಬಹಳ ಮನಸ್ಸಿನಲ್ಲಿ ಉದ್ವೇಗ ಇದೆ. ಅವರನ್ನು ಇಲ್ಲೇ ಬಿಟ್ಟು ನಾನು ಬರೋದಿಲ್ಲ, ಬರೋದಾದ್ರೆ ಅವ್ರೆಲ್ಲರನ್ನು ಕರ್ಕೊಂಡೇ ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ. ನೈವೋ ದ್ವಿಜೆ ಭವ ದುರತ್ಯಯ ವೈತರಣ್ಯಾಸ್ತ್ವತ್ತೀರ್ಥ ಗಾಯನ ಮಹಾಮೃತ ಮತ್ತ ಚಿತ್ತ ಶೋಚೇನುತೆ ವಿಮುಖ ಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಂ ಉದ್ವಹತೋ ವಿಮೂಢಾನ್. ನೈವೋ ದ್ವಿಜೆ, ನಾನು ಹೆದರಿಕೊಳ್ಳೋದಿಲ್ಲ. ಭವ ದುರತ್ಯಯ ವೈತರಣ್ಯ, ಈ ಭವಸಾಗರ ಅನ್ನುವಂಥದ್ದು ದುರತ್ಯಯ, ದಾಟಲಿಕ್ಕೆ ಬಹಳ ಕಷ್ಟಕರವಾದಂತಹ ವೈತರಣಿ ನದಿ ಯಾವುದು ಅಂತಂದ್ರೆ ಈ ಸಂಸಾರವೇ. ದಾಟಲಿಕ್ಕೆ ಬಹಳ ಕಷ್ಟಪಡುವಂತಹ ದೊಡ್ಡ ವೈತರಣಿ ನದಿ ಅಂತಂದ್ರೆ ಈ ಸಂಸಾರ ಸಾಗರ. ಇದರಿಂದಲೂ ನನಗೆ ಭಯವಿಲ್ಲ. ಯಾಕೆ? ತ್ವತ್ತೀರ್ಥ ಗಾಯನ ಮಹಾಮೃತ ಮತ್ತ ಚಿತ್ತ, ತೀರ್ಥರೂಪಿಯಾದಂತಹ ನಿನ್ನ ಸ್ತೋತ್ರಗಳನ್ನ ನಿರಂತರವಾಗಿ ಹೇಳುವುದರ ಮುಖಾಂತರವಾಗಿ ಈ ಅಮೃತ ಸಾಗರದಲ್ಲಿ ಬಿದ್ದಿದ್ದೇನೆ ನಾನು. ಈ ಅಮೃತವನ್ನ ಪಾನ ಮಾಡಿದ್ದೇನೆ, ಅದರಿಂದ ನನ್ನ ಮನಸ್ಸೆಲ್ಲ ಈ ವೈಷಯಿಕ ಪದಾರ್ಥಗಳ ಕಡೆಯಲ್ಲಿ ಹರಿಯೋದೇ ಇಲ್ಲ. ನಾ ಅದರಿಂದ ಪೂರ್ತಿ ವಿಮುಖನಾಗಿ ಬಿಟ್ಟಿದ್ದೇನೆ. ನನಗೆ ಅದರಿಂದ ಆಗುವಂತಹ ಪ್ರಭಾವ ಏನೂ ಇಲ್ಲ. ನಾನು ಹೇಳಿದ ಹಾಗೆ ನನ್ನ ಇಂದ್ರಿಯಗಳೆಲ್ಲ ಕೇಳಿಕೊಂಡಿರತ್ತೆ. ಆದರೆ ನನಗೆ ದುಃಖ ಇದರದ್ದಿದೆ. ಶೋಚೇನುತೆ ವಿಮುಖ ಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಂ ಉದ್ವಹತೋ ವಿಮೂಢಾನ್. ಕತ್ತೆ ಮೇಲೆ ಭಾರವನ್ನು ಹೊರಿಸಿದರೆ, ಯಾಕೆ ಭಾರವನ್ನು ಹೊತ್ತಿದ್ದೇನೆ ಅಂತಂದ್ರೆ ಮುಂದೆ ಎಂದೋ ಒಂದು ತೊತ್ತಿನ ಊಟ ಸಿಗತ್ತೆ ಅನ್ನುವ ಕಾರಣದಿಂದ ಭಾರವನ್ನು ಹೊತ್ತಿರತ್ತವು. ಹಾಗೆ ಜನರೆಲ್ಲ ಮಾಯಾ ಸುಖಾಯ, ಆಯಾಯ ಕಾಲದಲ್ಲಿ ಕ್ಷಣ ಮಾತ್ರದಲ್ಲಿ ಸುಖವನ್ನು ಕೊಡುವಂತಹ ಭೋಗಗಳಿಗೆ ಆಸಕ್ತರಾಗಿದ್ದುಕೊಂಡು ನಿನ್ನಿಂದ ವಿಮುಖರಾಗಿ ಹೋಗಿದ್ದಾರೆ. ವಿಮುಖ ಚೇತಸಃ ಇಂದ್ರಿಯಾರ್ಥ ಮಾಯಾ ಸುಖಾಯ, ಇಂದ್ರಿಯಗಳಿಗೆ ಆಯಾಯ ಕ್ಷಣದಲ್ಲಿ ಸಿಗುವಂತಹ ಅಲ್ಪ ಕ್ಷಣದ ಸುಖಕ್ಕೋಸ್ಕರ, ಇಂದ್ರಿಯಗಳಿಂದ ತನಗೆ ದೊರೆಯುವಂತಹ ತಾತ್ಕಾಲಿಕವಾದಂತಹ ಸುಖದ ಅನುಭೂತಿಗೋಸ್ಕರವಾಗಿ ವಿಮುಖ ಚೇತಸಃ ನಿನ್ನಿಂದ ದೂರ ಮುಖ ಮಾಡಿದ್ದಾರೆ. ನಿನ್ನ ಕಡೆಯಲ್ಲಿ ಅವರು ಬರ್ತಾ ಇಲ್ಲ. ಅವರು ಸುಮ್ಮನೆ ಭಾರವನ್ನು ಹೊತ್ತು ಯಾವುದೋ ಅಲ್ಪವಾದ ಸುಖಗಳನ್ನೇ ದೊಡ್ಡ ಸುಖ ಅಂತ ಅಂದುಕೊಂಡಿದ್ದಾರೆ. ಅಂಥವರಿಗೆ, ಯೋಗ್ಯರಾದ ನಿನ್ನ ಭಕ್ತರಾದಂತಹ ಜನರಿಗೆ ನಿನ್ನ ಪ್ರಾಪ್ತಿಯ ದಾರಿಯನ್ನ ತೋರಿಸಿ ಅವರಿಗೆ ಅನುಗ್ರಹ ಮಾಡದೇನೆ, ಅವರಿಗೆ ನಿನ್ನ ದಾರಿಯನ್ನ ತೋರಿಸದೇನೆ ಕೇವಲ ನಾನೊಬ್ಬನೇ ಮುಕ್ತನಾಗಲಾರೆ. ಇವರನ್ನು ಬಿಟ್ಟು ನಾನೊಬ್ಬನೇ ಬರಲಾರೆ. ಪ್ರಾಯೇಣ ದೇವ ಮುನಯ ಸ್ವವಿಮುಕ್ತಿ ಕಾಮಾಹ ಮೌನಂ ಚರಂತಿ ವಿಜನೆ ನ ಪರಾರ್ಥ ನಿಷ್ಠಾಹ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕೋ ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋನು ಪಶ್ಯೇ. ಸಂಸಾರದ ಗೊಂಡಾರಣ್ಯದಲ್ಲಿ ಅವರೆಲ್ಲ ಸುತ್ತುತ್ತಾ ಇದ್ದಾರೆ. ಅವರಿಗೂ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರು ಗತಿ ಇದ್ದಾರೆ? ಬೇರೆ ಯಾರೂ ಗತಿ ಇಲ್ಲ. ದೇವತೆಗಳು, ಮುನಿಗಳು,
ತಮ್ಮನ್ನ ನಂಬಿದಂತಹ ವ್ಯಕ್ತಿಗಳಿಗೆ ಮೋಕ್ಷವನ್ನ ಕೊಡಿಸದೇನೆ ಸಮಾಧಾನ ಪಡೋದಿಲ್ಲ. ಅವರು ಕೂಡ ನಿರಂತರವಾಗಿ ಮನನ ಮಾಡ್ತಾ 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 ಅವರ ಭಕ್ತರಿಗೂ ಉತ್ತಮವಾದಂತಹ ಗತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇರುತ್ತಾರೆ. ನಾನು ಕೂಡ ನಿನ್ನನ್ನ ನಂಬಿದಂತಹ ಭಕ್ತರು ಅಂತ ಯಾರಿದ್ದಾರೋ, ದೀನರಾದಂತಹ ಅಸುರ ಬಾಲಕರು ಯಾರಿದ್ದಾರೋ, ಇವರು ಎಲ್ಲರನ್ನು ಬಿಟ್ಟು ಒಬ್ಬನೇ ನಿನ್ನ ಸಮೀಪಕ್ಕೆ ಬರಲಾರೆ. ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕಃ. ದೊಡ್ಡ ಸಂದೇಶ. ಇಂತಹ ಬಹಳ ಕೃಪಣರಾದಂತಹ ದುರ್ಭಿಕ್ಷೆಯಲ್ಲಿರುವಂತಹ ಈ ಜನರನ್ನು ಬಿಟ್ಟು ನಾನು ಒಬ್ಬನೇ ಮುಕ್ತನಾಗ್ಲಿಕ್ಕೆ ಹೇಗೆ ಆಸೆ ಪಡಲಿ? ನಮ್ಮ ಮನೆ ಮಂದಿ ಎಲ್ಲ ದುಃಖದಲ್ಲಿ ಇರುವಾಗ ನಾನೊಬ್ಬನೇ ಹಬ್ಬದ ಪಾಯಸವನ್ನು ಹೇಗೆ ಊಟ ಮಾಡ್ಲಿ? ಆಗಲಾರದ ವಿಷಯ. ನಿನ್ನ ಅನೇಕ ಜನ ಭಕ್ತರಿದ್ದಾರೆ, ಅಸುರ ಬಾಲಕರೆಲ್ಲ ಇದ್ದಾರೆ, ಅವರನ್ನು ಬಿಟ್ಟು ನಾನು ಒಬ್ಬನೇ ನಿನ್ನ ಜೊತೆಯಲ್ಲಿ ಬರಲಾರೆ. ನಮಗೆ ಕೈಗಳಲ್ಲಿ ಎಲ್ಲಾದ್ರೂ ಸ್ವಲ್ಪ ತುರಿಕೆ ಉಂಟಾಯಿತು ಅಂದ್ರೆ ಅದರಿಂದ ಕೆರೆದುಕೊಂಡಾಗ ತಾತ್ಕಾಲಿಕವಾಗಿ ಸುಖವಾದಾಗ ಅನಿಸಿದರೂ ಕೂಡ ಮತ್ತದು ದುಃಖವನ್ನೇ ತಂದು ಕೊಡುವಂತೆ, ಹೆಚ್ಚಿನ ದುಃಖಕ್ಕೆ ಕಾರಣವಾಗುವಂತೆ ನಾವು ದೇಹ ಪೋಷಣೆಗೆ ದೇಹದ ಈ ದೇಹದ ಪೋಷಣೆಯಲ್ಲಿ ಏನೇ ನಿರತರಾದಂತಹ ವ್ಯಕ್ತಿಗಳಿಗೆ ಅದು ಕೂಡ ಕಜ್ಜಿ ಆದಾಗ ಮೈಯನ್ನ ತುರಿಸಿಕೊಳ್ತೇವಲ್ಲ, ತಾತ್ಕಾಲಿಕವಾದ ಸುಖವನ್ನು ಕೊಟ್ಟರೂ ಕೂಡ ಮತ್ತೆ ಬಹುವಾದ ದುಃಖವನ್ನು ಕೊಡುವಂತಹದ್ದೇ. ಅದರಿಂದ ಅದಕ್ಕೆ ಔಷಧವನ್ನ ಹಚ್ಚಿಕೊಳ್ಬೇಕೇ ಹೊರತಾಗಿ ಗಾಯವನ್ನು ಮತ್ತಷ್ಟು ದೊಡ್ಡದಾಗುವ ಹಾಗೆ ಮಾಡಬಾರದು. ಹಾಗಾಗಿ ಈ ಮಾರ್ಗದ ಅರಿವಿಲ್ಲದೇನೆ ಕೆಲವೊಂದಿಷ್ಟು ಜನ ಇರ್ತಾರೆ. ಮೌನ, ವ್ರತಾನುಷ್ಠಾನ, ಶಾಸ್ತ್ರ ಶ್ರವಣ, ತಪಸ್ಸು, ಒಳ್ಳೆ ಅಧ್ಯಯನ, ಪ್ರವಚನ, ಏಕಾಂತದಲ್ಲಿ ವಾಸ ಮಾಡೋದೇನು ಎಲ್ಲವನ್ನ ಮಾಡ್ತಾ ಇರ್ತಾರೆ. ಆದರೆ ಇಂದ್ರಿಯಗಳ ಹತೋಟಿ ಇಲ್ಲ ಅಂತಂದ್ರೆ ಮಾಡಿದ ಈ ಎಲ್ಲ ಕೆಲಸಗಳು ಕೂಡ ವ್ಯರ್ಥವಾಗಿ ಹೋಗತ್ತೆ. ಡಾಂಭಿಕರಾದಂತಹ ಜನರಿದ್ರು ಅಂತಂದ್ರೆ ಒಂದ್ 4 ಜನ ನಾನು ಮಾಡೋದನ್ನ ನೋಡ್ಲಿ ಅಂತ ಅಂದುಕೊಂಡು ಕೆಲವೊಬ್ರು ಮಾಡ್ತಾ ಇರ್ತಾರೆ. ಆ ರೀತಿಯಾಗಿ ಮಾಡಿದರೆ ನೋಡೋದ್ರಿಂದ ಇವನು ತುಂಬಾ ತಪಸ್ಸನ್ನು ಮಾಡ್ತಾ ಇದ್ದಾನೆ, ಜಪ ತಪ ಪೂಜಾದಿಗಳನ್ನೆಲ್ಲ ಮಾಡ್ತಾ ಇದ್ದಾನೆ, ಇವನಿಗೇನಾದ್ರೂ ಸ್ವಲ್ಪ ಸಹಕಾರ ಮಾಡೋಣ ಅಂತ ದುಡ್ಡನ್ನು ಕೊಟ್ಟು ಜೀವನೋಪಾಯ ಆಗಬಹುದೇ ಹೊರತಾಗಿ ಈ ತಪಸ್ಸೆಲ್ಲವೂ ಕೂಡ ಮೋಕ್ಷಕ್ಕೆ ಸಾಧನವಾಗೋದಿಲ್ಲ. ಮತ್ತೆ ಒಂದಿಷ್ಟು ದಿವಸ ಆದ್ಮೇಲೆ ಇವನು ಡಾಂಬಿಕತನ ಮಾಡ್ತಾ ಇದ್ದಾನೆ ಅಂತ ಏನಾದ್ರೂ ಜನರಿಗೆ ಗೊತ್ತಾಯ್ತು ಅಂತಂದ್ರೆ ಜೀವನೋಪಾಯವೂ ಆಗೋದಿಲ್ಲ. ಹಾಗಾಗಿ ಜಗತ್ತಿನಲ್ಲಿ ಯಾವ ಯಾವ ವಸ್ತುಗಳಿದೆಯೋ ಎಲ್ಲ ಕಡೆಯಲ್ಲಿ ನೀನು ಇದ್ದೀಯ ಅಂತ ತಿಳಿದುಕೊಂಡು ಇನ್ನ ಧ್ಯಾನವನ್ನು ಮಾಡುವಂತಹ ವ್ಯಕ್ತಿಗಳು, ಇಂದ್ರಿಯಗಳನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡಂತಹ ವ್ಯಕ್ತಿಗಳು ಮಾತ್ರ ನಿನ್ನನ್ನು ಪಡೆಯಲಿಕ್ಕೆ ಸಾಧ್ಯ. ಯನ್ಮೈಥುನಾದಿ ಗ್ರಹಮೇಧಿ ಸುಖಂ ಹಿ ತುಚ್ಛಂ ಕಂಡೂಯನೇನ ಕರಯೋರಿವ ದುಃಖ ದುಃಖಂ ತೃಪ್ಯಂತಿ ದೇಹ ಕೃಪಣಾಃ ಬಹುದುಃಖ ಭಾಜಃ. ಕಂಡೋತಿವನ್ ಮನಸಿಜಂ ವಿಷಹೇತ ಧೀರಃ. ಈ ಸಂಸಾರದಲ್ಲಿ ಸಿಗುವಂತಹ ಸುಖ ಇವೆಲ್ಲ ಹೇಗೆ ಅಂತಂದ್ರೆ ಕಂಡೂಯನೇನ ಕರಯೋರಿವ ದುಃಖಂ. ಕಂಡೂಯನ ಅಂತಂದ್ರೆ ಜಿಗಳೆಲ್ಲ ಬಂದಾಗ ಕೈಯಿಂದ ಅವುಗಳನ್ನ ತುರಿಸಿಕೊಂಡ್ರೆ ಹೇಗೆ ದುಃಖವೇ ಉಂಟಾಗತ್ತೋ ಆ ರೀತಿಯಾಗಿ ದೇಹ ಪೋಷಣೆಯಲ್ಲೇ ನಿರತರಾದಂತಹ ನಮಗೆ ನೆನಪಿಲ್ಲ ಅಂತಾದ್ರೆ ಅವು ದುಃಖಗಳಿಗೆ ಕಾರಣವಾಗುತ್ತೆ. ನಮ್ಮ ಆಚರಣೆ, ತಪಸ್ಸು, ಸ್ವಧರ್ಮ ನಿಷ್ಠೆ ಇದೆಲ್ಲವೂ ಮಾತ್ರ ನಮ್ಮ ಜೀವನಕ್ಕೆ ಅನುಕೂಲವಾಗುತ್ತೆ. ಆತ್ಮನ ಉನ್ನತಿಗೆ ಇವೆಲ್ಲವೂ ಕೂಡ ಕಾರಣವಾಗತ್ತೆ. ಮೌನ, ವ್ರತ, ಶ್ರುತ, ತಪೋಧ್ಯಯನ, ಸ್ವಧರ್ಮ, ವ್ಯಾಖ್ಯಾ, ರಹೋ, ಜಪ, ಸಮಾಧಯ, ಆಪವರ್ಗ್ಯಾಹ ಪ್ರಾಯ
ಪರಂ ಪುರುಷತೆ ತ್ವಜಿತೇಂದ್ರಿಯಾಣಾಂ ವಾರ್ತಾ ಭವಂತ್ಯುತ ನವಾತ್ರ ಅತ್ರ ತು ನವಾತ್ರ ತು ಡಾಂಭಿಕಾನಾಂ. ನಮ್ಮ ಮೌನಾಚರಣೆ ಆಗಿರಬಹುದು, ವ್ರತಾನುಷ್ಠಾನ, ಶಾಸ್ತ್ರ ಶ್ರವಣ, ತಪಸ್ಸು, ನಮ್ಮ ಅಧ್ಯಯನ, ವರ್ಣಾಶ್ರಮಾಚಾರದ ಅನುಷ್ಠಾನ, ಇವು ಏನೇ ಧರ್ಮಗಳಾಗಿರಬಹುದು, ಇವೆಲ್ಲವೂ ಕೂಡ ಇಂದ್ರಿಯ ನಿಗ್ರಹವನ್ನ ಪಡೆದಂತಹ ವ್ಯಕ್ತಿಗಳಿಗೆ ಜೀವನದಲ್ಲಿ ಸಾಧನೆಗೆ ಉಪಯುಕ್ತ ಅಂತ ಕರೆಸಿಕೊಳ್ತವೆ ಹೊರತಾಗಿ, ಅದು ಇಲ್ಲ ಅಂತಾದ್ರೆ ಇವೆಲ್ಲ ನೋಡುವಂತಹ 4-6 ಜನರಿಗೆ ಇವನು ದೊಡ್ಡ ಸಾಧನೆಯನ್ನು ಮಾಡ್ತಾ ಇದ್ದಾನೆ ಅಂತ ಆ ಭಾವನೆಯನ್ನು ಹುಟ್ಟಿಸಿ ತತ್ಕಾಲದಲ್ಲಿ ಜೀವನೋಪಾಯಕ್ಕೆ ಕಾರಣವಾಗತ್ತೆ ಹೊರತಾಗಿ ಆತ್ಮನ ಉನ್ನತಿಗೆ ಕಾರಣವಾಗಲಾರದು. ಇವನು ಡಾಂಬಿಕತನವನ್ನು ಮಾಡ್ತಾ ಇದ್ದಾನೆ ಅಂತಾದ್ರೆ ಅವನ ಜೀವನೋಪಾಯಕ್ಕೂ ಕಾರಣವಾಗೋದಿಲ್ಲ. ಇವನು ಬರೀ ಭೋಗಸಿದ್ದಾನೆ ಅಂತಂದುಕೊಂಡು ಅವನಿಂದ ಜನರು ವಿಮುಖರೇ ಆಗ್ತಾರೆ. ಹಾಗಾಗಿ ಎಲ್ಲ ವ್ಯಕ್ತಿಗಳು ಕೂಡ ಪ್ರತಿಯೊಂದು ಅರಣಿ ಮರದ ಒಳಗಡೆಯಲ್ಲಿ ಅಗ್ನಿ ನಮಗ್ ಗೊತ್ತಿಲ್ಲದೇನೆ ಸನ್ನಿಹಿತವಾಗಿರುತ್ತೆ. ಅದನ್ನ ಜ್ಞಾನಿಗಳು ತಿಳಿದು ಅದರಿಂದ ಉಪಯೋಗವನ್ನು ಪಡೀತಾರೆ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಎಲ್ಲ ಪ್ರತೀಕಗಳಲ್ಲಿರುವಂತಹ ಭಗವಂತನ ಆರಾಧನೆಯನ್ನು ಮಾಡಬೇಕು. ರೂಪೇ ಇಮೇ ಸದಸತಿ ತವ ವೇದ ದೃಷ್ಟೇ ಬೀಜಾಂಕುರಾವಿವನ ಚಾನ್ಯದ ರೂಪಕಸ್ಯ ಯುಕ್ತಾಹ ಸಮಕ್ಷಂ ಉಭಯತ್ರ ವಿಚಿನ್ವತೆ ತ್ವಾಂ ಯೋಗೇನ ವನ್ಹಿಮಿವ ದಾರುಷು ನಾಣ್ಯತ ಸ್ಯಾತ್. ಅದರಿಂದ ನಮ್ಮ ಲೋಕದಲ್ಲಿ ಕಾಣುವ ಪಂಚಭೂತಗಳು, ಪಂಚೇಂದ್ರಿಯಗಳು, ಇಂದ್ರಿಯಗಳು, ಯಾವ್ಯಾವ ಜೀವರು, ಯಾವ್ಯಾವ ವಸ್ತುಗಳು ಕಾಣಿಸ್ತಾ ಇದೆಯೋ ಅವು ಎಲ್ಲವೂ ನಿನ್ನ ಅಧೀನ, ಯಾವುದೂ ಸ್ವತಂತ್ರ ಅಲ್ಲ. ಬ್ರಹ್ಮಾಂಡದ ಮಹತ್ತತ್ವದಿಂದ ಆರಂಭಿಸಿಕೊಂಡು ನಮ್ಮ ಎದುರಿಗೆ ಕಾಣುವ ಪ್ರತಿಯೊಂದು ಉಪಯೋಗಿಸುವಂತಹ ವಸ್ತುಗಳು, ಅದರ ಒಳಗಡೆಯಲ್ಲಿ ನಿಯಾಮಕರಾಗಿ ನಿಂತಹ ಎಲ್ಲ ದೇವತೆಗಳು, ಎಲ್ಲರಿಗೂ ಉತ್ಪತ್ತಿ ಮತ್ತು ನಾಶಗಳಿದ್ದೇ ಇದೆ, ಹುಟ್ಟು ಸಾವುಗಳಿದ್ದೇ ಇದೆ. ಸರ್ವೋತ್ತಮ ಅಂತ ವೇದದಲ್ಲೆಲ್ಲ ಕೊಂಡಾಡ್ತಾ ಇರುವಂತಹ ಏಕೈಕ ವ್ಯಕ್ತಿ ನೀನು ಒಬ್ಬನೇ. ಇಂತಹ ನಿನ್ನನ್ನ ಇಷ್ಟೆಲ್ಲ ಸ್ತೋತ್ರ ಮಾಡಿದ ಮೇಲೆ ಏನಾಗತ್ತೆ ಅಂತಂದ್ರೆ, ನಾನು ಪೂರ್ತಿಯಾಗಿ ಭಗವಂತನ ಬಗ್ಗೆ ತಿಳಿದು ಬಿಟ್ಟಿದ್ದೇನೆ ಅಂತ ನಮ್ಮ ಮನಸ್ಸಿನಲ್ಲಿ ಭಾವನೆ ಬರ್ಲಿಕ್ಕೂ ಸಾಕು. ಮತ್ತೆ ಕೊನೆಗೆ ಹೇಳ್ಬೇಕಾದ್ರೆ ಬ್ರಹ್ಮಾದಿ ದೇವತೆಗಳು ನಿನ್ನನ್ನು ಪೂರ್ತಿಯಾಗಿ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಆದರೂ ನನ್ನಂಥವ್ರು ವರ್ಣನೆ ಮಾಡಬಾರ್ದು ಅಂತಿಲ್ಲ, ನನ್ನಂಥವ್ರು ಮಾಡಿದ ವರ್ಣನೆಗಳನ್ನು ನೀನು ಸ್ವೀಕಾರ ಮಾಡ್ತೀಯಾ ಅಂತ ಏನು ಪ್ರತಿಜ್ಞೆ ಮಾಡಿದರೋ ಅದಕ್ಕನುಗುಣವಾಗಿ ಮುಕ್ತಾಯ ಮಾಡ್ತಾ ಇದ್ದಾರೆ. ನಿನ್ನನ್ನು ಪೂರ್ತಿಯಾಗಿ ತಿಳಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹೀಗಾಗಿ ನಿನ್ನನ್ನ ತಿಳಿದಂತಹ ವ್ಯಕ್ತಿಗಳು ವೇದಗಳ ಮುಖಾಂತರವಾಗಿ ನಿನ್ನನ್ನ ಯಥೇಷ್ಟವಾಗಿ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ತಿಳಿದುಕೊಂಡು ನಿನ್ನನ್ನ ವಿಚಾರ ಮಾಡಿ ಆ ವಿಚಾರದಿಂದ ಮುಕ್ತರಾಗ್ತಾರೆ. ನನ್ನ ಪ್ರಾರ್ಥನೆ ಇದೊಂದೇ, ಯಾವಾಗಲೂ ಮನಸ್ಸು ನಿನ್ನಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಬೇಕು. ನಿನ್ನ ದರ್ಶನದಲ್ಲಿ ನನ್ನ ಕಣ್ಣುಗಳು ಉಪಯುಕ್ತವಾಗಬೇಕು, ನಾಲಿಗೆ ನಿರಂತರವಾಗಿ ನಿನ್ನ ಸ್ತೋತ್ರವನ್ನ ಮಾಡ್ತಾ ಇರಬೇಕು, ನನ್ನ ಕೈಗಳಿಂದ ನಿರಂತರವಾಗಿ ನಿನ್ನ ಪೂಜೆಗಳಾಗ್ತಾ ಇರಬೇಕು, ಕಿವಿಗಳ ಮುಖಾಂತರವಾಗಿ ನಿನ್ನ ಕಥೆಗಳನ್ನ ಕೇಳ್ತಾ ಇರಬೇಕು, ಕಾಲುಗಳೆಲ್ಲ ನಿನ್ನ ಕ್ಷೇತ್ರಗಳಿಗೆ ಹೋಗ್ಲಿಕ್ಕೆ ಸಹಕಾರಿಯಾಗಬೇಕು. ಈ ತರದ 6 ಬಗೆಯಾದಂತಹ ಸೇವೆಗಳು ನನ್ನ ಇಂದ್ರಿಯಗಳಿಂದ ಆಗ್ತಾ ಇರಬೇಕು. ಇದು ಇಲ್ಲ ಅಂತಾದರೆ ನಿನ್ನಲ್ಲಿ ಭಕ್ತಿ ಹುಟ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನನಗೆ ಇಷ್ಟು ಸಂಪತ್ತನ್ನ ನಿರಂತರವಾಗಿ ಕರುಣಿಸು ಅಂತ ನಾರದ ಮಹರ್ಷಿಗಳು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮುಗಿಸಿದ್ರು. ತತ್ವೇ ಮನೋದರ್ಶನೆ ದೃಗಪಿಸ್ತು ತೌಚ ವಾಕ್ಕರ್ಮಣಿ ಹ್ಯಪಿ ಕರೌ ಶ್ರವಣಂ ಕಥಾಯಾಂ ಸಂಸೇವಯಾ ತ್ವಯಿ ವಿನೇತಿ ಷಡಂಗ ಯಾ ಕಿಂ ಭಕ್ತಿಂ ಜನಃ ಪರಮಹಂಸ ಗತೌ ಲಭೇತ. ಈ 6 ಬಗೆಯ ಸೇವೆಯನ್ನ ಮಾಡದೇನೆ ಯಾವ ವ್ಯಕ್ತಿಗಳು ನಿನ್ನ ಸಾಮೀಪ್ಯವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟನ್ನ ಅನುವರ್ಣನೆ ಮಾಡಿ ಅವರು ತಮ್ಮ ಮಾತನ್ನು ಮುಗಿಸ್ತಾ ಇದ್ದಾರೆ. ಆವಾಗ ನಾರದರು ಹೇಳ್ತಾ ಇದ್ದಾರೆ, ಇಷ್ಟು ಭಕ್ತಿಯಿಂದ ಪ್ರಹ್ಲಾದ ಪರಮಾತ್ಮನ ಸ್ತೋತ್ರವನ್ನ ಮಾಡಿದಾಗ ಸಂತುಷ್ಟನಾಗಿ
ನರಸಿಂಹದೇವರು ತಮ್ಮ ಕೋಪವನ್ನೆಲ್ಲವನ್ನೂ ಕೂಡ ಕಳೆದುಕೊಂಡು ಮುಂದಿನ ಮಾತನ್ನು ಹೇಳ್ತಾ ಇದ್ದಾರೆ. ಪ್ರಹ್ಲಾದ, ನಿನ್ನ ವಿಷಯದಲ್ಲಿ ಬಹಳ ಪ್ರೀತನಾಗಿದ್ದೇನೆ, ಯಾವ ವರ ಬೇಕೋ ಕೇಳಿಕೊ. ಎಲ್ಲ ಜನರ ಬಯಕೆಗಳನ್ನು ಪೂರೈಸುವ ವ್ಯಕ್ತಿ ನಾನೊಬ್ಬನೇ ಆಗಿದ್ದೇನೆ, ನಿನಗೆ ಏನು ವರ ಬೇಕೋ ಆ ಎಲ್ಲ ವರಗಳನ್ನು ಕೇಳಿಕೊ. ನನ್ನನ್ನ ಯಾರು ಮೆಚ್ಚಿಸೋದಿಲ್ವೋ ಅವರಿಗೆ ನನ್ನ ದರ್ಶನ ಎಂದಿಗೂ ಸಾಧ್ಯ ಇಲ್ಲ. ಒಮ್ಮೆ ನನ್ನನ್ನ ಕಂಡ್ರೋ ಅವರ ಜೀವನದಲ್ಲಿ ಎಂದಿಗೂ ಕಷ್ಟಗಳಿಗೆ ಪ್ರವೇಶವೇ ಇಲ್ಲ. ಹಾಗಾಗಿ ಎಲ್ಲ ದೇವತೆಗಳು ಕೂಡ ತಮ್ಮ ಬಯಕೆಯನ್ನು ಈಡೇರಿಸಿಕೊಳ್ಬೇಕು ಅಂತಾದ್ರೆ ಬರುವಂತಹದ್ದು ನನ್ನ ಬಳಿಗೇನೆ. ಇಂತಹ ನಾನು ನಿನ್ನ ವಿಷಯದಲ್ಲಿ ಪರಮ ಪ್ರೀತನಾಗಿದ್ದೇನೆ, ನಿನಗೇನು ಬೇಕೋ ಅದೆಲ್ಲವನ್ನು ಕೇಳಿಕೋ ಅಂತ ಹೇಳ್ತಾ ಇದ್ದಾನೆ. ಏತಾವದ್ವರ್ಣಿತ ಗುಣೋ ಭಕ್ತ್ಯಾ ಭಕ್ತೇನ ನಿರ್ಗುಣಃ ಪ್ರಹ್ಲಾದಂ ಪ್ರಣತೋ ಪ್ರೀತೋ ಗತಮನ್ಯುರಭಾಷತ. ತನ್ನ ಸಿಟ್ಟೆಲ್ಲವನ್ನ ಕಳೆದುಕೊಂಡು ನರಸಿಂಹದೇವರು ಪ್ರಹ್ಲಾದನ ಬಗ್ಗೆ ಬಳಿಯಲ್ಲಿ ಹೇಳ್ತಾ ಇದ್ದಾರೆ. ಪ್ರಹ್ಲಾದ ಭದ್ರ ಭದ್ರಂತೆ ಪ್ರೀತೋಹಂತೆ ಅಸುರೋತ್ತಮ. ಅಸುರ ಕುಲ ಶ್ರೇಷ್ಠನಾದ ಪ್ರಹ್ಲಾದನೇ ನಿನ್ನ ವಿಷಯದಲ್ಲಿ ಪೂರ್ತಿಯಾಗಿ ನಾನು ಪ್ರೀತನಾಗಿದ್ದೇನೆ. ನಿನಗೆ ಬೇಕಾದ ವರಗಳನ್ನ ಕೇಳಿಕೊ. ಏನು ವರಗಳು ಬೇಕೋ ಎಲ್ಲ ವರಗಳನ್ನು ಕೂಡ ನಾನು ಕೊಡುತ್ತೇನೆ. ಮಾಂ ಅಪ್ರೀಣತ ಆಯುಷ್ಮನ್ ದರ್ಶನಂ ದುರ್ಲಭಂ ಹಿಮೆ ದೃಷ್ಟ್ವಾ ಮಾಂ ನ ಪುನರ್ಜಂತು ಆತ್ಮಾನಂ ತಪ್ತುಮರ್ಹತಿ. ಪ್ರಹ್ಲಾದ, ನೀನು ನನ್ನನ್ನ ಒಲಿಸಿಕೊಂಡಿದ್ದಿ. ನನ್ನನ್ನ ಒಲಿಸಿಕೊಂಡಂತ ವ್ಯಕ್ತಿಗಳಿಗೆ ಎಂದಿಗೂ ತೊಂದರೆಗೆ ಅವಕಾಶವೇ ಇಲ್ಲ, ದುಃಖಗಳಿಗೆ ಅವಕಾಶ ಇಲ್ಲ. ಯಾವ ಕಷ್ಟಕ್ಕೂ ಕೂಡ ತನ್ನನ್ನು ತಾನು ಗುರಿಯಾಗಿಸಿಕೊಳ್ಳಲಾರ. ನನ್ನನ್ನು ನೀನು ಒಲಿಸಿಕೊಂಡಿದ್ದಿ, ಏನು ಬೇಕಾದ್ರೂ ವರಗಳನ್ನು ಕೇಳಿಕೊ. ಪ್ರೀಣಂತೆ ಹ್ಯಾಂ ಧೀರಾ ಸರ್ವಭಾವೇನ ಮಾಧವ ಭಾಗಾಹ ಸರ್ವೇಶಾಂ ಆಶಿಷಾಂ ಪತಿಂ. ಭಕ್ತರು ಯಾವ ಯಾವ ಬೇಡಿಕೆಗಳನ್ನೆಲ್ಲ ಇಡ್ತಾರೋ, ದೇವತೆಗಳು ಯಾವ ಬೇಡಿಕೆಗಳನ್ನ ಎಲ್ಲ ಬೇಡಿಕೆಗಳನ್ನು ಪೂರೈಸುವ ವ್ಯಕ್ತಿ ನಾನು ಒಬ್ಬನೇ. ಹಾಗಾಗಿ ನಿನಗೆ ಏನು ವರಗಳು ಬೇಕು ಅಂತಾದ್ರೂ ನನ್ನನ್ನು ಕೇಳಿಕೋ ಅಂತ ಹೇಳಿದಾಗ, ಏವಂ ಪ್ರಲೋಭನೋಪಿ ವರೈಹಿ ಲೋಕ ಪ್ರಲೋಭನೈಹಿ ಏಕಾವತಿ ನೈಚ್ಛತಾನ್. ಈ ರೀತಿ ವಿಧದಿಂದ ಪ್ರಹ್ಲಾದನನ್ನ ಪ್ರಲೋಭನೆಗೊಳಿಸ್ತಾ ಇದ್ದಾನೆ ದೇವರು, ಪರೀಕ್ಷೆ ಮಾಡ್ತಾ ಇದ್ದಾನೆ. ಯಾಕೆ ಅಂದ್ರೆ ಎಲ್ಲರೂ ಕೂಡ ಪರಮಾತ್ಮನನ್ನ ಒಲಿಸಿಕೊಳ್ಳೋದು ತೃಪ್ತಿಪಡಿಸ್ಲಿಕ್ಕೆ ಪಡಿಲಿಕ್ಕೋಸ್ಕರ. ಇವನು ಇಷ್ಟೆಲ್ಲ ಮಾಡ್ತಾ ಇರುವಂತಹದ್ದು ಯಾವುದೋ ಒಂದು ವರಗಳನ್ನು ಪಡಿಲಿಕ್ಕೋಸ್ಕರ ಇರುತ್ತೆ. ಅದಕ್ಕೋಸ್ಕರ ಇವನು ಬೇಡಿದ ವರಗಳನ್ನು ಕೊಟ್ರಾಯ್ತು ಅಂತಂದುಕೊಂಡು ಅವನನ್ನ ಪರೀಕ್ಷೆ ಮಾಡ್ಲಿಕ್ಕೋ ಎಂಬಂತೆ ನಿನ್ನಲ್ಲಿ ಬಹಳ ತೃಪ್ತನಾಗಿದ್ದೇನೆ, ಏನು ಬೇಕಾದ್ರೂ ವರಗಳನ್ನು ಕೇಳಿಕೋ ಅಂತ ಹೇಳ್ತಾ ಇದ್ದಾನೆ. ಆವಾಗ ಪ್ರಹ್ಲಾದ ದೇವರಿಗೆ ಬೆರಗಾಗುವ ಹಾಗೆ ಮಾತುಗಳನ್ನು ಹೇಳ್ತಾ ಇದ್ದಾನೆ. ನಾನು ನಿನ್ನ ಬಳಿಯಲ್ಲಿ ವರಗಳನ್ನ ಬೇಡಬೇಕು ಎಂಬಂತಹ ಕ್ಷುಲ್ಲಕ ಬಯಕೆಯಿಂದ ಇಷ್ಟು ದೊಡ್ಡದಾಗಿ ಭಾಷಣವನ್ನು ಮಾಡಿ ಪರಮಾತ್ಮ ನೀನು ಇಂಥವನು ಅಂಥವನು ಅಂತ ನಿನ್ನನ್ನ ಕೊಂಡಾಡಿದ್ದಲ್ಲ. ನನ್ನ ಸ್ತೋತ್ರದ ಉದ್ದೇಶವೇ ಬೇರೆ ಇದೆ. ನನ್ನನ್ನ ವ್ಯಾಪಾರಿಯಂತೆ ಪರಿಗಣಿಸಬೇಡ ಅಂತ ಪ್ರಹ್ಲಾದ ದೊಡ್ಡ ಮಾತುಗಳನ್ನ ಹೇಳ್ತಾನೆ. ಇಷ್ಟಾದ್ರೂ ಇಬ್ಬರದ್ದು ಕೂಡ ಜಗಳ. ವರವನ್ನ ಕೇಳಬೇಕು ಅಂತ ನರಸಿಂಹದೇವರು ಹೇಳಿದರೆ ನಾ ಕೇಳಲಾರೆ ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಯಾರು ಗೆಲ್ತಾರೆ? ವರವನ್ನು ಕೇಳಿದರೂ ಕೂಡ ಪ್ರಹ್ಲಾದ ಏನು ಕೇಳ್ತಾನೆ? ಇದೆಲ್ಲವನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಮಹಾ ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.